ಅನ್ನೋದನ್ನ ನಾವು ಸ್ವಲ್ಪ ಒಂಚೂರು ಪ್ಲಾನ್ ಮಾಡಬೇಕಾಗುತ್ತೆ. ನೋಡಿ, ಇವಾಗ 6 ತಿಂಗಳಿಂದ ಟೊಮೊಟೊ ತುಂಬಾ ಕುಸಿದೋಗಿತ್ತು. ಅದಕ್ಕೆ ಮುಂಚೆ ನಾನು ಟೊಮೊಟೊ ಹಾಕಿದ್ದೆ, ಒಳ್ಳೆ ರೇಟ್ ಸಿಗಿತ್ತು. ಮತ್ತೆ ನಾನು ಬೇರೆ ಬೆಳೆಗಳೆಲ್ಲ ಹಾಕಿದೆ. ಮತ್ತೆ ನಾನು ಇವಾಗ ಈ ಸೀಸನ್ಗೆ ಟೊಮೊಟೊ ಬರೋ ಥರ ಪ್ಲಾನ್ ಮಾಡಿ ಟೊಮೊಟೊ ಹಾಕಿದೆ. ನೋಡಿ, 1 ಎಕರೆಯಿಂದಲೇ ಇವತ್ತು ನನಗೆ 1.25 ಎಕರೆಯಿಂದಲೇ ಸುಮಾರು ಒಂದು 5-5.5 ಲಕ್ಷ 6 ಲಕ್ಷ ರೂಪಾಯಿ ನನಗೆ ದುಡ್ಡಾಯಿತು. ಈ ಒಂದು ಎಕರೆನಲ್ಲಿ ಬರೀ ರೈತರು ಬಂದು 50,000 ಸಂಪಾದನೆ ಮಾಡೋಂಥದ್ದು ಇವಾಗ 6 ತಿಂಗಳಿಂದ ಕಷ್ಟ ಆಯಿತು. ಇವತ್ತು ಒಂದು 5 ಲಕ್ಷದಿಂದ 6 ಲಕ್ಷ ರೂಪಾಯಿವರೆಗೂ ನನಗೆ ಈ ಒಂದು ಕಾಲಕ್ಕೆ ಟೊಮೊಟೊದಿಂದ ಬರ್ತಕ್ಕಂಥ ಒಂದು ಉತ್ಪಾದನೆ ಬರ್ತಕ್ಕಂಥ ಒಂದು ಪ್ಲಾನ್ ಮಾಡಿದೆ. ನನ್ನ ಹೆಸರು ಸದಾನಂದ ಅಂತ. ನಮ್ಮ ಹಳ್ಳಿ ತಪ್ಸಳ್ಳಿ ಅಂತ ಅಂದ್ಬಿಟ್ಟು ಹಳ್ಳಿ ಹೆಸರು, ದೊಡ್ಡಬಳ್ಳಾಪುರ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ನಾನು ಬರೀ SLC ಓದಿರೋದು. SLC ಓದ್ತಿದ್ದಂಗೆ ಯಲಹಂಕದಲ್ಲಿ ಒಂದು ಎಸ್ಕರ್ಟ್ಸ್ ಅಂತ ಒಂದು ಕಂಪ್ನಿ ಫ್ಯಾಕ್ಟ್ರಿ ಇತ್ತು. ಅದರಲ್ಲಿ ಕೆಲಸ ಸಿಕ್ತು. ಅದರಲ್ಲಿ ಸುಮಾರು ಒಂದು 15-16 ವರ್ಷ ಕೆಲಸ ಮಾಡಿದೆ. ಕೆಲಸ ಮಾಡಿದಾಗ ನನಗೆ ಶಿಫ್ಟೆಲ್ಲ ಆಗ್ತಾಯಿದ್ರು. ಬರೀ ನಾನು SLC ಓದಿರೋದ್ರಿಂದ ಬರೀ ಒಂದು 2-3 ಸಾವಿರ ರೂಪಾಯಿ ಸಂಬಳ ಸಿಗ್ತಾಯಿತ್ತು ಅವಾಗ. ಆಮೇಲೆ ನಮ್ಮ ಈ ಬೇರೆಯವರು ಅಲ್ಲಿ ನಮಗಿಂತಲೂ ದೊಡ್ಡ ಲೆವೆಲಲ್ಲಿ ಆಫೀಸರ್ಸ್ ಇರೋಂಥವರು, ಮತ್ತು ನನ್ನ ಜೊತೆಯಲ್ಲಿ ಯಾವಾಗಲೂ ಓಡಾಡ್ತಕ್ಕಂಥ ಕೆಲವರೆಲ್ಲ ವ್ಯವಸಾಯ ಮಾಡೋಂಥದ್ದನ್ನು ಅಲ್ಲಿ ಕೆಲಸದಲ್ಲಿದ್ದೂ ಜಮೀನು ಇಲ್ಲ ಅಂದ್ರೂ ಜಮೀನು ಲೀಸಿಗೆ ತೊಗೊಂಡಾಗಲಿ ಅಥವಾ ಜಮೀನು ಕೊಂಡ್ಕೊಂಡಾಗಲಿ ವ್ಯವಸಾಯ ಮಾಡೋಂಥದ್ದು ನಾನು ನೋಡ್ತಾಯಿದ್ದೆ. ತುಂಬ ಚೆನ್ನಾಗಿ ಈ 2 ಕಡೆಯೂ ಅವ್ರಿಗೆ ಅರ್ನಿಂಗ್ ಬರೋಂಥದ್ದು ನೋಡ್ತಾಯಿದ್ದೆ. ಹಾಗಾಗಿ ನಾವು ಬರೀ SLC ಓದಿರೋದು ಬರೀ 2-3 ಸಾವಿರ ರೂಪಾಯಿ ಸಂಬಳಕ್ಕೆ ನಾವು ಯಾಕೆ ಅಲ್ಲಿ ಒದ್ದಾಡಬೇಕು. ನಾವು ನಮ್ಮದು ಜಮೀನು ಇಲ್ಲಿ ಒಂದು 2-3 ಎಕರೆ ಜಮೀನು ನಮ್ಮದಿತ್ತು, ನಮ್ಮ ತಂದೆ ಸಂಪಾದನೆ ಮಾಡಿರೋದು. ಅದರಲ್ಲಿ ನಾವು ಬೇಸಿಗೆಯಲ್ಲಿ ಏನು ಬೆಳೆಯೋಕ್ಕಾಗ್ತಾಯಿರಲಿಲ್ಲ. ಮಳೆ ಆಶ್ರಯದಲ್ಲಿ ರಾಗಿ, ಜೋಳ, ತೊಗರಿ, ಅವರೆ ಈ ಥರದನ್ನು ಬೆಳೀತಾಯಿದ್ವಿ. ಮಳೆ ಚೆನ್ನಾಗಿ ಬಂದರೆ ಬೆಳೆಗಳು ಸ್ವಲ್ಪ ಚೆನ್ನಾಗಿ ಆಗ್ತಾಯಿತ್ತು. ಮಳೆ ಇಲ್ಲ ಅಂತಂದರೆ ಅರ್ಬರ್ಕ್ಲು ಬೆಳೆಗಳಾಗ್ತಾಯಿತ್ತು. ಹಾಗಾಗಿ ನಾನು ಯಾಕೆ ವ್ಯವಸಾಯ ಮಾಡಬಾರ್ದು. ನಾವು ವ್ಯವಸಾಯದಲ್ಲಿ ಮನೆಯಲ್ಲಿ ಇರ್ತಕ್ಕಂಥ ಹುಟ್ಟಿ ನಾವು ಬೇರೆ ಕಡೆ ಬರೀ 2,000 ರೂಪಾಯಿ 3,000 ರೂಪಾಯಿ ಸಂಬಳಕ್ಕೆ ಬರೀ SLC ಓದಿ ನಾವು ಹೋಗಿ ಕೆಲಸ ಮಾಡ್ತಾಯಿದ್ದೀವಲ್ಲ, ಅದ್ರ ಬದಲು ನಾವು ಎಷ್ಟು ಕೆಲಸ ಮಾಡಿರೂ ಇದರಲ್ಲಿ ನಾವು ಅಭಿವೃದ್ಧಿ ಆಗೋದಕ್ಕಾಗಲ್ಲ ಅಂತೇಳಿ ನಾನು ಏನಾದ್ರೂ ವ್ಯವಸಾಯದಲ್ಲಿ ನಾನು ತೊಡಗಿಸ್ಕೊಬೇಕು. ವ್ಯವಸಾಯದಲ್ಲಿ ಪ್ರಯತ್ನ ಮಾಡಿ ತೋಟ ಮಾಡಬೇಕು, ಚೆನ್ನಾಗಿ ಸಂಪಾದನೆ ಮಾಡಬೇಕು. ಬೇರೆಯವ್ರ ಥರ ನಾನು ಬರೀ 2,000-3,000 ರೂಪಾಯಿ ಸಂಬಳಕ್ಕೇ ಅಲ್ಲಿ ಕಾಯ್ಕೊಂಡು ಕೂತ್ಕೊಳ್ಳೋದು ಬೇಡ ಅಂತಂದ್ಬಿಟ್ಟು ತೀರ್ಮಾನ ಮಾಡಿ ನಾನು ಫ್ಯಾಕ್ಟ್ರಿನಲ್ಲಿ ಹೋಗ್ತಾ ಇರ್ಬೇಕಾದ್ರೆ ನಮ್ಮ ಜಮೀನಲ್ಲಿ ಒಂದು ಬೋರ್ವೆಲ್ ಹಾಕ್ಸಿದೆ. ತುಂಬ ಕಮ್ಮಿ ನೀರು ಸಿಕ್ತು. ನೀರು ಸಿಕ್ಕಿದಾಗ ಒಂದು ಪ್ಲಾಸ್ಟಿಕ್ಕು ಪೇಪರ್ ಹಾಕ್ಕೊಂಡು ಒಂದು ನೀರಿನ ಹೊಂಡ ಮಾಡಿಕೊಂಡು ಆ ನೀರು ಸ್ಟೋರೇಜ್ ಮಾಡ್ಕೊಂಡೋದಕ್ಕೆ ಬರೋ ನೀರ್ತಕ್ಕಂಥದ್ದೇ ಬೇರೆ ಬೆಳೆಗಳನ್ನ, ತರಕಾರಿ ಬೆಳೆಗಳು ಮತ್ತು ಆಹಾರ ಧಾನ್ಯದ ಬೆಳೆಗಳನ್ನ ಒಂದು 2-3 ವರ್ಷ ನಾನು ಅದರಲ್ಲೇ ಬೆಳೆದೆ. ಅದರಲ್ಲಿ ಬೆಳೆದಾಗ ಏನಾಗುತ್ತೆ ಅಂತಂದರೆ ಒಂಚೂರು ಜಾಸ್ತಿ ಲಾಭನೂ ಬರ್ತಾಯಿರಲ್ಲ, ಜಾಸ್ತಿ ನಷ್ಟನೂ ಆಗ್ತಾಯಿರಲ್ಲ. ಆ ಥರ ಆಗಿ ನೀರು ಕಮ್ಮಿ ಇರೋದ್ರಿಂದ ನಾವು ಪೂರ್ತಿ ಪ್ರಮಾಣದಲ್ಲಿ ನಾನು ಅದನ್ನು ಅಳವಡಿಸ್ಕೊಂಡು ಮಾಡೋಕ್ಕೆ ಆಗ್ತಾಯಿರಲ್ಲ. ಹಾಗಾಗಿ ಆಮೇಲೆ ಒಂದು 2 ವರ್ಷ ಆದಮೇಲೆ ಮತ್ತೆ ಬೇರೆ ಒಂದು ಬೋರ್ವೆಲ್ ಹಾಕ್ಸಿದೆ. ಬೋರ್ವೆಲ್ ಹಾಕಿದಾಗ ಅದರಲ್ಲಿ ಒಳ್ಳೆ ನೀರು ಸಿಕ್ತು. ನೀರು ಸಿಕ್ಕಿದಾಗ ನಾನು ಪೂರ್ತಿ ಇನ್ನೂ ತುಂಬ ಚೆನ್ನಾಗಿ ಅಭಿವೃದ್ಧಿ ಮಾಡಬೇಕು, ವ್ಯವಸಾಯದಲ್ಲಿ ತುಂಬ ಚೆನ್ನಾಗಿ ಸಂಪಾದನೆ ಮಾಡಬೇಕು ಅಂತ ಒಂದು ಮನಸ್ಸಿಟ್ಟು ಇದು ಮಾಡಿದೆ. ಆಮೇಲೆ ಫ್ಯಾಕ್ಟ್ರಿನೂ ಹೋಗ್ತಾನೆ ಇದ್ದೆ ಇವಾಗ. ಹಾಗಾಗಿ ನಾನು ಫ್ಯಾಕ್ಟ್ರಿನ ಶಿಫ್ಟೆಲ್ಲ ಆಗ್ತಾಯಿದ್ರು. 2 ಕಡೆಯೂ ಕೆಲಸ ಮಾಡೋದು ತುಂಬ ಕಷ್ಟ ಆಯಿತು. ಹಾಗಾಗಿ ನಾನು ಬರೀ ವ್ಯವಸಾಯನೇ ಪೂರ್ತಿ ನಾನು ನಿರ್ಧಾರ ತಗೊಂಡು ಫ್ಯಾಕ್ಟ್ರಿಗೆ ರಾಜೀನಾಮೆ ಕೊಟ್ಟು ಪೂರ್ತಿ ನಾನು ತೊಡಗಿಸ್ಕೊಂಡೆ, ವ್ಯವಸಾಯದಲ್ಲಿ ತೊಡಗಿಸ್ಕೊಂಡೆ. 2-3 ವರ್ಷ ನಾನು ಸ್ವಲ್ಪ ಅಡೆತಡೆಗಳೆಲ್ಲ ಆಯಿತು. ಆದ್ರೂ ನಾನು ಯಾವುದು ಲಾಸ್ ಆಗದಂಗೆ ಅದನ್ನು ಅಭಿವೃದ್ಧಿ ಮಾಡ್ತಾ ಬಂದೆ. ಆಮೇಲೆ ಒಂದು ನಮ್ಮ ಬೆಂಗಳೂರು GKVKಯಿಂದ ಇಲ್ಲಿ ನಮ್ಮ ತೂಬ್ಗೆರೆ ಹೋಬಳಿನಲ್ಲಿ ನಮ್ಮ ಅಕ್ಕಪಕ್ಕ ಊರುಗಳೆಲ್ಲ ಒಂದು 50-60 ಊರುಗಳನ್ನೆಲ್ಲ ಒಂದು DBT ಸ್ಕೀಮ್ ಅಂತ ಬಂತು. ಅಲ್ಲಿ ಏನಾಯಿತು ಅಂದರೆ ನಮ್ಮ ಈ ರೈತರು ತೋಟಗಳಿಗೆ ಹೋಗೋದು, ರೈತರ ಮನೆಗಳಿಗೆ ಹೋಗೋದು, ಯಾವ ರೀತಿ ಹೈನುಗಾರಿಕೆ ಮಾಡಬೇಕು, ಯಾವ ರೀತಿ ಹೂವು ಬೆಳಿಬೇಕು, ಯಾವ ರೀತಿ ತರಕಾರಿಗಳು ಬೆಳೀಬೇಕು, ಯಾವ ರೀತಿ ಹಣ್ಣಿನ ಬೆಳೆಗಳು ಬೆಳಿಬೇಕು, ಆಮೇಲೆ ಸಮಗ್ರ ಕೃಷಿ ಮಾಡೋದ್ರಿಂದ ರೈತರಿಗೆ ಭಾಳಷ್ಟು ಅನುಕೂಲ ಆಗುತ್ತೆ ಅಂತಂದ್ಬಿಟ್ಟು ನಮಗೆ ಬೆಂಗಳೂರು GKVK ಯೂನಿವರ್ಸಿಟಿಯಿಂದ ನಮಗೆಲ್ಲ ಮತ್ತು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟಿಂದ ನಮಗೆಲ್ಲ ಸಲಹೆ ಕೊಟ್ಟಾಗ ನಾವು ಫೋನ್ ಮಾಡಿದರೆ ಯಾವ ರೀತಿ ಮಾಡಬೇಕು, ಏನು ಮಾಡಬೇಕು ಅಂತ ನಮಗೆ ಗೊತ್ತಾಗದೇ ಇರೋಂಥದ್ದನ್ನು ಸಲಹೆ ಬಂದರೆ ಅವರೇ ಬಂದು ನಮಗೆಲ್ಲ ಹೇಳ್ಕೊಡ್ತಾಯಿದ್ರು. ಹಂಗಾಗಿ ನಾನು ಇಂಟಿಗ್ರೇಟೆಡ್ ಫಾರಮು ಆವಾಗಿಂದ ನಾನು ಸಮಗ್ರ ಕೃಷಿ ಅಳವಡಿಸ್ಕೊಂಡು ಇದು ಮಾಡಿದೆ. ನಮ್ಮದು 2 ಎಕರೆ ಜಮೀನಲ್ಲೇ ಫಸ್ಟು ಮನೇಲೇ ಸ್ವಲ್ಪ ಚಿಕ್ಕದಲ್ಲಿ ತೋಟದಲ್ಲೇ ಮನೆ ಕಟ್ಕೊಂಡ್ವಿ. ಮನೆ ಕಟ್ಕೊಂಡು ಅಲ್ಲಿಂದ ಶುರು ಮಾಡಿದ್ವಿ. ಮನೆ ಕಟ್ಕೊಂಡು ಮತ್ತು ಫಸ್ಟು ಒಂದು ನೀರಿನ ಹೊಂಡ ಮಾಡಿದೆ.
ನೀರಿನ ಹೊಂಡ ಮಾಡಿ ನೀರನ್ನೆಲ್ಲ ಅದಕ್ಕೆ ಸ್ಟೋರೇಜ್ ಮಾಡ್ಕೊಂಡು ತೋಟಗಳಿಗೆಲ್ಲ ಬಳಸೋಂಥ ಒಂದು ವ್ಯವಸ್ಥೆ ಮಾಡ್ಕೊಂಡೆ. ಆಮೇಲೆ ಅದರಲ್ಲಿ ಈ ನೀರು ಸ್ಟೋರೇಜ್ ಇರೋ ನೀರಿನಲ್ಲಿ ಮೀನು ಸಾಕಾಣಿಕೆ ಮಾಡೋಕ್ಕೆ ಶುರು ಮಾಡಿದೆ. ಮೀನು ಸಾಕಾಣಿಕೆ ಮಾಡೋದ್ರಿಂದ ನಮಗೆ ವರ್ಷದಲ್ಲಿ ಒಂದು 3-4 ಸಾರಿ ಮೀನು ನಾವು ಹಿಡಿದು ಮಾರಾಟ ಮಾಡ್ತಾಯಿದ್ವಿ, ಮರಿಗಳನ್ನ ತಗೊಂಡ್ಬಿಟ್ಟು. ಅದರಲ್ಲಿ ಸುಮಾರು ನಮಗೆ ಒಂದು 20-30 ಸಾವಿರ ರೂಪಾಯಿ ನಮಗೆ ಒಂದು ವರ್ಷದಲ್ಲಿ ಸಿಗ್ತಾಯಿತ್ತು. ಮತ್ತು ಒಂದು 7-8 ಹಸುಗಳು, ಒಳ್ಳೆಯ ಹಸುಗಳು, HF ಹಸುಗಳು ಇಟ್ಕೊಂಡ್ವಿ. ಹಸುಗಳಲ್ಲಿ ಹಾಲಲ್ಲಿ ಒಂದು 15 ದಿವ್ಸಕ್ಕೊಂದು ಸಾರಿ ನಮಗೆ ದುಡ್ಡು ಬರೋಕ್ಕೆ ಶುರುವಾಯಿತು. ಮತ್ತು ಅದಕ್ಕೆ ಬೇಕಾದಷ್ಟು ಮೇವುಗಳೆಲ್ಲ ಸ್ವಂತ ನೇಪಿಯರ್ ಹುಲ್ಲು, ಮತ್ತು ಜೋಳದ ಕಡ್ಡಿ, ಮತ್ತು ರಾಗಿ ಹುಲ್ಲು, ಇಂಥದ್ದನ್ನೆಲ್ಲ ನಾವು ಸ್ವಂತ ಬೆಳ್ಕೊಂಡು ನಾವು ಹೈನುಗಾರಿಕೆಯನ್ನು ಅಭಿವೃದ್ಧಿಯಾಗಿ ಪಡಿಸ್ಕೊಂಡು ಮಾಡೋದ್ರಿಂದ ನಮಗೆ ಹಾಲಲ್ಲಿ 15 ದಿವ್ಸಕ್ಕೊಂದು ಸಾರಿ ನಮಗೆ ದುಡ್ಡು ಬರ್ತಾಯಿತ್ತು. ಸುಮಾರು ಒಂದು 200-300 ಲೀಟ್ರ್ ಹಾಲು ಕೊಡ್ತಾಯಿದ್ವಿ ನಮ್ಮ KMF ಸೊಸೈಟಿಗೆ. ಆಮೇಲೆ ನಮಗೆ ಅದು ಬೇಕಾದಷ್ಟು ಗೊಬ್ಬರ ಆಗ್ತಾಯಿತ್ತು. ಮನೆ ಅಲ್ಲೇ ಇರೋದ್ರಿಂದ ನಮಗೆ ಬಯೋಗ್ಯಾಸ್ ನಮಗೆ 24 ಅವರ್ ಬಯೋಗ್ಯಾಸ್ ಬರ್ತಾಯಿತ್ತು. ಆ ಕರುಗಳು ಅಭಿವೃದ್ಧಿಯಾಗಿ ಒಂದು 2 ವರ್ಷದಲ್ಲಿ ಅವು ಕರು ಹಾಕಿ ನಾವು ಡೆವಲಪ್ಮೆಂಟ್ ಆದಾಗ ಸುಮಾರು ಲಕ್ಷಾಂತರ ರೂಪಾಯಿ ಬೆಲೆ ಬಾಳತಕ್ಕಂಥ ಹಸುಗಳಾಗ್ತಾಯಿದ್ವು. ಮತ್ತು ನಾವು ಬಂಡವಾಳ ಇಲ್ದಂಗೆ ಅದನ್ನಲ್ಲೇ ಹೈನುಗಾರಿಕೆ ಇಂಪ್ರೂವ್ಮೆಂಟ್ ಮಾಡಿ ಅಭಿವೃದ್ಧಿ ಮಾಡ್ತಾಯಿದ್ವಿ. ಮತ್ತು ಬಯೋಗ್ಯಾಸಿಂದ ಸ್ಲರಿ ಬರ್ತಕ್ಕಂಥ ಸ್ಲರಿ ಮತ್ತು ನಮ್ಮ ತೋಟದಲ್ಲಿ ಏನೇನು ತ್ಯಾಜ್ಯ ವಸ್ತುಗಳು ಸಿಗುತ್ತೋ ಅಂಥದ್ದನ್ನೆಲ್ಲ ನಾವು ಉಪಯೋಗಿಸ್ಕೊಂಡು, ಕಳೆ ತೆಗೆದಿರೋಂಥದ್ದು ಎಲ್ಲ ಉಪಯೋಗಿಸ್ಕೊಂಡು ಎರೆಹುಳದ ಗೊಬ್ಬರ ಮಾಡೋಕ್ಕೆ ಶುರು ಮಾಡ್ಕೊಂಡ್ವಿ. ಎರೆಹುಳದ ಗೊಬ್ಬರ ಮಾಡ್ಕೊಂಡು ಎರೆಹುಳದ ಗೊಬ್ಬರ ನಮ್ಮ ತೋಟಕ್ಕೆಲ್ಲ ನಾವು ಸಾಕಷ್ಟು ಎರೆಹುಳದ ಗೊಬ್ಬರ ಉಪಯೋಗಿಸಿ ಬೆಳೆಗಳು ತುಂಬ ಚೆನ್ನಾಗಿ ಬರ್ತಾಯಿದ್ವು. ಈ 2 ಎಕರೆ ಜಮೀನಲ್ಲೇ ಸುಮಾರು ಒಂದು 4-5 ಥರ ಬೆಳೆಗಳನ್ನು ಬೆಳೆಯೋಕ್ಕೆ ಶುರು ಮಾಡಿದೆ. ನಾನು ಒಂದು 10 ಕುಂಟೆ ಪಾಲಿ ಹೌಸಲ್ಲಿ ಕ್ಯಾಪ್ಸಿಕಮ್ಮು, ತರಕಾರಿ ಬೆಳೆಗಳು, ಹೂವಿನ ಬೆಳೆಗಳು ಇಂಥದ್ದನ್ನು ಮಾಡೋಕ್ಕೆ ಶುರು ಮಾಡಿದೆ. ಮತ್ತು ತಿರ್ಗಾ ಒಂದು ಅರ್ಧ ಎಕರೆನಲ್ಲಿ ಗುಲಾಬಿ ಹೂವು, ಚರಿಷ್ಮಾ ವೆರೈಟಿ ಗುಲಾಬಿ ಹೂವು ಶುರು ಮಾಡಿದೆ. ಆಮೇಲೆ ತರಕಾರಿ ಬೆಳೆಗಳು, ಎಲೆಕೋಸು, ಹೂಕೋಸು, ಟೊಮೊಟೊ, ಬೀನ್ಸು, ಈ ಥರದ್ದನ್ನು ಸಮಯ ಸಂದರ್ಭ ನೋಡಿ ನಾವು ಯಾವ ಕ್ರಾಫ್ಟ್ ಮಾಡಬೇಕು ಅಂತ ತೀರ್ಮಾನ ಮಾಡಿ ಅದನ್ನು ನಾವು ಮಾರ್ಕೆಟಿಂಗ್ ಯಾವ ಥರ ಇದೆ, ಸೀಸನ್ ವೈಸಲ್ಲಿ ಯಾವ ಕ್ರಾಫ್ಟ್ ಮಾಡಿದ್ರೆ ನಮಗೆ ಬೆಳೆ ಚೆನ್ನಾಗಾಗುತ್ತೆ, ರೇಟ್ ಯಾವ ಸಿಗುತ್ತೆ, ಬೇರೆ ರೈತರು ಯಾವ ಥರ ಕ್ರಾಫ್ಟ್ಗಳು ಮಾಡಿದ್ದಾರೆ ಅನ್ನೋದನ್ನೆಲ್ಲ ಸ್ವಲ್ಪ ಒಂಚೂರು ಮಾರ್ಕೆಟಿಂಗ್ ಎಲ್ಲ ಸರ್ವೆ ಮಾಡಿ, ಮತ್ತು ನರ್ಸರಿಗಳೆಲ್ಲ ಬೀಜಗಳು ಕೊಡೋಂಥದ್ದನ್ನೆಲ್ಲ ಸರ್ವೆ ಮಾಡಿ ನಾನು ಅದನ್ನ ಪ್ಲ್ಯಾನ್ ಮಾಡ್ತಾಯಿದ್ದೆ. ಮತ್ತು ಇನ್ನೊಂದು ಅರ್ಧ ಎಕರೆನಲ್ಲಿ ಅಡಿಕೆ ಹಾಕಿದ್ವಿ. ಅಡಿಕೆನಲ್ಲಿ ಒಂದು ವರ್ಷಕ್ಕೆ ಸುಮಾರು 1 ಲಕ್ಷದಿಂದ 1.5 ಲಕ್ಷ ರೂಪಾಯಿವರೆಗೂ ಅಡಿಕೆ ಕ್ರಾಫ್ಟ್ನಲ್ಲಿ ಬರ್ತಾಯಿತ್ತು. ಅದರಲ್ಲಿ ನಾವು ಇಂಟರ್ ಕ್ರಾಫು ಹಸುಗಳಿಗೆ ಮೇವು ಜೋಳ ಬೆಳೀತಾಯಿದ್ವಿ. ಆಮೇಲೆ ಬೇಸಿಗೆನಲ್ಲಿ ಇದು ಅಡಿಕೆ ಮರಗಳಿಗೇ ಕಂಬಿ ಹಾಕಿ ಬೀನ್ಸು, ಸೌತೆ ಗಿಡ ಮತ್ತು ಚಿಕ್ಕಡಿಕಾಯಿ ಗಿಡ ಇಂಥದ್ದನ್ನು ಇಂಟರ್ ಕ್ರಾಫ್ ಆಗಿ ನಾವು ಅದರಲ್ಲಿ ಬೆಳೀತಾಯಿದ್ವಿ. ಆಮೇಲೆ ಜೊತೆಗೆ ಇನ್ನೂ ಒಂದು ಅರ್ಧ ಎಕರೆ ಜಮೀನು ಸಪ್ರೇಟು ಅಲ್ಲೇ ಇದೆ. ಅದರಲ್ಲಿ ದ್ರಾಕ್ಷಿ ಚಪ್ಪರದ ಥರ ಕಲ್ಲಲ್ಲಿ ಪೆಂಡಾಲ್ ಸಿಸ್ಟಮ್ ಮಾಡಿ ಅದರಲ್ಲಿ ತರಕಾರಿ ಬೆಳೆಗಳನ್ನು ಬೆಳಿತಾನೆ. ಹೀರೆ ಗಿಡ, ಸೋರೆ ಗಿಡ, ಪಡವಲಕಾಯಿ ಗಿಡ, ಬೀನ್ಸು ಮತ್ತು ಟೊಮೊಟೊ, ಈ ಥರದ್ದನ್ನು ನಾವು ಸಮಯ ಸಂದರ್ಭ ನೋಡಿ ಯಾವ ಬೆಳೆ ಮಾಡಬೇಕು ಅಂಥದ್ದು ಒಂದು ಸಾರಿ ಆ ಪೆಂಡಾಲ್ ಸಿಸ್ಟಮ್ ಸ್ಟ್ರೆಚರ್ ಮಾಡಿದಾಗ ನಮಗೆ ಖರ್ಚು ಕಮ್ಮಿ ಬರ್ತದೆ. ಅದು ನಿರಂತರವಾಗಿ ಆ ಸ್ಟ್ರೆಚರ್ ಸಂಖ್ಯೆ ಇರುತ್ತೆ. ಅದರಲ್ಲಿ ನಾವು ಡ್ರಿಪ್ ಇರಿಗೇಷನ್ ಮಾಡ್ಕೊಂಡು, ಬೆಡ್ ಸಿಸ್ಟಮ್ ಮಾಡ್ಕೊಂಡು ನಮ್ಗೆ ಯಾವ ಟೈಮ್ಗೆ ಯಾವ ರೀತಿ ಬೆಳೆ ಮಾಡಬೇಕು ಅಂಥದ್ದನ್ನು ಬೆಳೆದು ಒಳ್ಳೆ ಲಾಭದಾಯಕವಾಗಿ ಇದು ಮಾಡ್ತಿದೆ. ಆಮೇಲೆ ನಾವು ತೋಟದಲ್ಲಿ ಎಲ್ಲ ಪ್ರತಿಯೊಂದೂ ನಾವು ಬೆಳೆ ಏನು ಮಾಡಬೇಕಾದ್ರೂ ಪೂರ್ತಿ ಹನಿ ನೀರಾವರಿ ಡ್ರಿಪ್ ಇರಿಗೇಷನ್ ಮಾಡ್ಕೊಂಡಿದ್ದೀವಿ. ಜೊತೆಗೆ ಕುರಿ ಸಾಕಾಣಿಕೆ ಮಾಡ್ತಾಯಿದ್ವಿ. ಮತ್ತು ನಾಟಿ ಕೋಳಿ ಸಾಕಾಣಿಕೆ ಅಡಿಕೆ ಗಿಡದಲ್ಲೇ ಒಂದು ಶೆಡ್ ನೆಟ್ಟು ಅಥವಾ ಒಂದು ಜಾಲರ ಹಾಕ್ಬಿಟ್ಟು ಅಡಿಕೆ ಗಿಡದಲ್ಲಿ ಒಂದು 50ರಿಂದ 100 ಈ ಗಿರಿರಾಜ ಕೋಳಿ ಅಥವಾ ನಾಟಿ ಕೋಳಿ, ಇಲ್ಲ ಅಂದರೆ ಈ ಜಾವಿಗೆ ಕೋಳಿ ಅಂತ ಬರುತ್ತೆ, ಈ ಕೋಳಿಗಳನ್ನೆಲ್ಲ ಸಾಕಿ ಇದು ಮಾಡ್ತಾಯಿದ್ವಿ. ಮತ್ತು ಜೊತೆಗೆ ಸುತ್ತು ಬಾರ್ಡ್ರಲ್ಲೆಲ್ಲ ಹಲಸಿನ ಮರಗಳು, ಮಾವಿನ ಮರ, ಚಕೋತ, ಸಪೋಟ, ಬಾಳೆ ಗಿಡ ಮತ್ತು ಸೀಬೆ ಗಿಡ, ಈ ಥರದ್ದನ್ನು ಪಪ್ಪಾಯಿ, ತೆಂಗು, ಈ ಥರದನ್ನ ಸಾಕಷ್ಟು ಎಲ್ಲ ಥರದ್ದು ಹಣ್ಣಿನ ಗಿಡಗಳನ್ನು ಸುತ್ತು ಬಾರ್ಡ್ರಲ್ಲೆಲ್ಲ ಹಾಕ್ಕೊಂಡಿದ್ವಿ.